ರಾಗಿ ಮಾಲ್ಟು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡಿ. ಮೊದಲಿಗೆ ರಾಗಿನ ನೆನೆಸಿ ಕ್ಲೀನಾಗಿ ತೊಳೆದು ನೆನೆಸಿ ಮೊಳಕೆ ಕಟ್ಟಿರೋ ರಾಗಿ, ಜೀರಿಗೆ, ಮೆಣಸು, ಅಕ್ಕಿ, ಹುರುಳಿಕಾಳು, ಸೋಯಾ ಕಾಳು, ಕಡಲೆಕಾಳು, ಹುರುಳಿಕಾಳು, ಹೆಸರು ಕಾಳು, ಖರ್ಜೂರ, ಮೆಂತ್ಯೆ, ಜಾಯಿಕಾಯಿ, ಬಾದಾಮಿ, ಗೋಡಂಬಿ. ರಾಗಿ ಬಾಣಲಿಗೆ ಹಾಕೊಂಡು ಚೆನ್ನಾಗಿ ಹುರ್ಕೊಬೇಕು. ಫುಲ್ಲು ಕೆಂಪಗೆ ಬರಬೇಕು, ಹಂಗೆ ಹುರ್ಕೊಬೇಕು ನೋಡಿ. ಈ ಥರ ಕೆಂಪಗಾಗಬೇಕು, ಇಷ್ಟು ಕೆಂಪಗಾಗೋ ಹಂಗೆ ಹುರ್ಕೊಬೇಕು ನೋಡಿ. ಈಗ ಗೋಧಿ ಹಾಕ್ಕೊಬೇಕು. ಗೋಧಿನೂ ಅಷ್ಟೇ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಪೂರ್ತಿ ಕೆಂಪಗಾಗುತ್ತೆ, ಅದು ದಪ್ಪ ದಪ್ಪ ಆಗುತ್ತೆ, ಅಷ್ಟುವರೆಗೂ ಚೆನ್ನಾಗಿ ಹುರ್ಕೊಬೇಕು. 2 kg ರಾಗಿಗೆ ಅರ್ಧ kg ಗೋಧಿ, ಅರ್ಧ kg ಸೋಯಾ ಕಾಳು, 1/4 kg ಅಕ್ಕಿ, 1/4 kg ಕಡಲೆಕಾಳು, 1/4 kg ಹುರುಳಿಕಾಳು, 1-2 ಸ್ಪೂನು ಮೆಣಸು, 1-3 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಂತ್ಯೆ, ಸ್ವಲ್ಪ ಇಂಗು, 1/4 kg ಬಾದಾಮಿ, 1/4 kg ಗೋಡಂಬಿ, ಇಷ್ಟೆಲ್ಲ. ಖರ್ಜೂರ ಅರ್ಧ kg. ಈಗ ಸೋಯಾ ಹಾಕ್ಕೊಂಡಿದ್ದೀವಿ, ಸೋಯಾ ಹುರ್ಕೊಬೇಕು. ವೀಕ್ಷಕರು, ಇಷ್ಟಾದರೆ ಸಾಕು ಗೋಧಿ. ಸೋಯಾ ಇಷ್ಟು ರೋಸ್ಟ್ ಆಗಬೇಕು, ತುಂಬ ರೋಸ್ಟ್ ಆದರೂ ಚೆನ್ನಾಗಿರಲ್ಲ. ಇಷ್ಟಾದರೆ ಸಾಕು. ವೀಕ್ಷಕರು, ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಕಪ್ಪಗಾಗಬಾರ್ದು, ಒಟ್ಟು ಸುಲಿಯುವಷ್ಟು ರೋಸ್ಟ್ ಆಗಬೇಕು. ಅಷ್ಟಾದರೆ ಸಾಕು. ತುಂಬ ಜಾಸ್ತಿ ಕಪ್ಪಗೆ ಮಾಡಿದ್ರೆ ಕಹಿ ಬರುತ್ತೆ ನೋಡಿ. ವೀಕ್ಷಕರೇ, ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಒಟ್ಟು ಸುಲಿಯೋವರೆಗೂ ಫ್ರೈ ಮಾಡ್ಕೊಬೇಕು. ಈಗ ಹುರುಳಿಕಾಳು, ಅಕ್ಕಿ ಹಾಕ್ಕೊಂಡಿದ್ದೀನಿ ಅರ್ಧ kg, ಜೀರಿಗೆ, ಮೆಣಸು, ಮೆಂತ್ಯೆ, ಸ್ವಲ್ಪ ಜಾಯಿಕಾಯಿ, ಖರ್ಜೂರ ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗೋದು ಹುರ್ಕೊಬೇಕು. ಬಾದಾಮಿ, ವೀಕ್ಷಕರೇ, ಎಲ್ಲ ಹುರಿದಿದ್ದಾಗಿದೆ. ಇದು ಪೂರ್ತಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಮಿಲ್ಗೆ ಹಾಕ್ಸಿ ಇಟ್ಕೊಬೇಕು. ಮಿಕ್ಸಿಗೆ ಹಾಕೋಕ್ಕಾಗಲ್ಲ, ಮಿಲ್ಗೆ ಹಾಕಿಸ್ಬೇಕು.